ಇಷ್ಟು ದಿನ ಆಯ್ತು. ಹ್ಞೂ ಇನ್ನೇ ಈ ಕಡೆ ಸುಳ್ದೇ ಇಲ್ಲ ಅವ. ಅದೇನಂತಾರಲ್ಲ, ಅದೇನೋ ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ರೆ ಭಾಳ ದಿಮಾಕಾಗಿತ್ತಂತ. ಈಗ ಬಂದಾರ ಬರಲಿ, ಈ ಒಡವಾಳ್ಕೆ ತೊಗೊಂಡು ಹಾಕೇ ಬಿಡ್ತೇನೆ. ಹ್ಞೂ ಮೇಡಮ್ ಅವರೇ. ಯಾಕ ಈಗ ಬರೋಂಗತ್ತ ನಿಂಗೆ ಮನೆಗೆ? ಅಯ್ಯೋ ನನ್ನ ಚಿನ್ನ, ಯಾಕೆ ಬೇಜಾರು ಮಾಡ್ಕೋತೀಯ? ಮನೇಲಿ ಕೆಲಸ ಅಂದ್ರೆ ಕೆಲಸ, ಅಷ್ಟು ಕೆಲಸ ಅದಾವ. ಹ್ಞೂ ಈ ಒಡವಾಳ್ಕೆ ತೊಗೊಂಡು ತಲೆಗೆ ಹಾಕಿ ನನ್ನ ತಲೆ ಪಟ್ಟಿ ಯಾರು ಚಪ್ಪಡಾಗಿರ್ಬೇಕು. ಹಾಂ, ಒಂದು ಈಟ್ರ ಈ ಕಡೆ ಮನೆ ಕಡೆ ಬಂದೇನ? ಒಂದು ಈಟ್ರ ಬಂದೇನಿ? ಒಂದು ಈಟ್ರ ಮಾತಾಡ್ಸಿದೇನ? 3 ದಿನ ದೇವತಿಗೆ ಮನೆ ಕಡೆನೇ ಬಂದಿಲ್ಲ. ಎಲ್ಲಿ ಹೋಗಿದ್ದೆ, ಎಲ್ಲಿ ಹಾಳಾಗಿ ಹೋಗಿದ್ದೆ ಹೇಳು? ಇಲ್ಲ, ನಾನು ಮನೆ ಕಡೆನೇ ಬರ್ಬೇಕು ಅನ್ಕೊಂಡೆ. ನಮ್ಮಪ್ಪ ಅದಾನಲ್ಲ, ಗಟ್ಲು ಗದ್ಗೆಪ್ಪ, ಅವ ಇದನ್ನು ಹೇಳಿದ, ಏನದು ಗಾಡಿ ಬಾಡಿಗೆ ಹೋಗಬೇಕಾತ. ಅದು 2 ದಿನದಿತ್ತ ಇವ. ಹೋಗಿ ಇಲ್ಲೇ ಬಂದ ನಾನು ಡೈರೆಕ್ಟ್ ಮನೆಗೆ ಹೋಗಿಲ್ಲ. ಇನ್ನು ಇಲ್ಲಿದ್ದ ನಾಳೆ ಹೋಕ್ಕೇನೆ. ಏನಂತಿ? ಎಲ್ಲಿಗೆ ನಿಮ್ಮ ಪತಿರಾಯರು? ಆಮೇಲೆ ಹೊಕ್ಕಾನ ಹೊಲಕ್ಕೆ ಬೆಳಕ್ಕೆ ಹೋಗ್ಯಾನ. ಹೊಲದಾಗ ಕೆಲಸ ಇರ್ತಾವಲ್ಲ, ಅವ ಹಂಗಲ್ಲ. ಮತ್ತು ನಾ ಹೆಂಗಲ್ಲ, ಅವ ಹಂಗ. ಹಂಗಾದ್ರೆ ನಡಿ, ನಾವು ಮಾತಾಡ್ಕೊಂತ ಕುಂಡ್ರನ. ನಿಮ್ಮ ಪತಿರಾಯರು ಬಂದಾಗ ಊಟ ಮಾಡೋಣಂತೆ. ನಡೀರಿ ನಡೀರಿ. ಹ್ಞೂ ಬಂದಿಲ್ಲ ಅಂದ್ರೆ ಇವತ್ತು ತಲೆ ಬುರುಡೆನ ಹೊಡೆದು ಬಿಡ್ತಿದ್ನಿ ಇವತ್ತು. ನಡಿ, ನನಗೂ ತಲೆ ಬಿಸಿಗೈತಿ. ಮೊದಲು ಉಣ್ಣಾಕ ಅಡುಗೆ ಮಾಡ್ತೇನೆ, ಊಟ ಮಾಡೋಣಂತ. ನಡೀರಿ ಮೇಡಮ್ ಅವರು, ಏನು ಅಡುಗೆ ಮಾಡ್ತೀರಿ ನೋಡ್ತೀನಿ, ನಡೀರಿ. ಬಂದಾರ ಬಾನಿ, ಇದನ್ನ ಒಡಾಕಿನ ತೊಗೊಂಡು ಗಟ್ಲಕ್ಕ ತುರುಕ್ತಾನೆ. ನಿಮಗೆ ಸಿಟ್ಟು ಬಂದಂಗಂತ ಐತಂತ ನಂಗೆ ಗೊತ್ತೈತಿ. ನಿಮಗೆ ಏನು ತಂದೇನು ತೋರಿಸ್ತೀನಿ, ನೀವು ಹೆಂಗೆ ಖುಷಿ ಆಕ್ಕಾರ ನೋಡಂತೆ. ಏನು ತಂದಿ? ನೋಡ್ರಿ ಮೇಡಮ್ ಅವ್ರಿಗೆ ಏನು ತಂದೀನಿ. ಎಷ್ಟು ಇರ್ಬೇಕು ಹೇಳ್ರದ? ಹಾಂ, ಏನದು? ಅಯ್ಯೋ, ನಕ್ಲೇಸ್! ಎಷ್ಟು ಇದು? ಎಲ್ಲರೂ ಕರೆನ ಅನ್ಕೊಂಡ್ರನ. ಇದು ಆರ್ಟಿಫಿಷಿಯಲ್ ರೀ. ಸಿಲ್ವರ್ಕ್ಕೆ 1 ಗ್ರಾಮ್ ಗೋಲ್ಡ್ ಹಾಕಿರ್ತಾರಲ್ಲ ಅಂಥ ನಕ್ಲೇಸ್ ಇದು. ನನ್ನ ಹೆಂಡತಿಗೆ ಮಾಡಿಸ್ತಂಥದ್ದು ಈಕಿಗೆ ಮಾಡಿಸ್ತೇನೆ ನಾನು. ಅದೇನೋ ಅಂತಾರಲ್ಲ, ಇದ್ದದ್ದು ಕೈ ತೊಳ್ಕೋದ್ರಂತೆ ಹೋತಂತೆ. 2,000 ರೂಪಾಯಿ ಕೊಟ್ಟು ತಂದೀನಿ. 2 ತೊಲೆ ಅಂತ ಹೇಳ್ತೇನೆ ನೋಡ್ರಿ, ಹೆಂಗೆ ಅಂತಾಳೀಗ. ಇದು 1.5 ತೊಲೆ ಐತಿ. ಎಷ್ಟು ಚೆಂದಾಗೈತಲ್ಲ ನಕ್ಲೇಸ್. ಇಷ್ಟು ದಿನ ಆತು ಇದನ್ನು ನಾನು ಕೂಡಿ ಇಡಾಕತ್ತಿದ್ದೀನಿ, ಗೊತ್ತೈತೇನೋ ರೊಕ್ಕ. ಇದನ್ನು ಕೂಡಿಟ್ಟು ಇವತ್ತು ಭಾಳ ಅದು 3 ದಿನದ ಬಾಡಿಗೆ ಬಂದಿತ್ತಲ್ಲ, ಅದ್ರದ್ದು ಎಲ್ಲ ರೊಕ್ಕ ಹಾಕಿ ಎಲ್ಲ ಮಾಡಿ ₹1 ಸಾಲ ಇಲ್ದಂಗೆ ಇದನ್ನು ನಕ್ಲೇಸ್ ತೊಗೊಂಬಂದೇನೆ, ಗೊತ್ತೈತೇನ? ಅಯ್ಯೋ ದೇವ್ರಿ, ಎಷ್ಟು ಚಂದ ಐತ್ರಿ ನಕ್ಲೇಸ್ ಇದು. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮನ್ನ. ನೀವು ಇಂಥ ದೊಡ್ಡ ನಕ್ಲೇಸ್ ನನಗೆ ತಂದು ಕೊಟ್ರ ರೀ. ನನ್ನ ಕೊಳ್ಳಾಗ ಹಾಕ್ರಿ, ಇದನ್ನ ನನ್ನ ಕೊಳ್ಳಾಗ ಹಾಕ್ರಿ. ಈ ನಕ್ಲೇಸ್ ಹಾಕೊಂಡು ನಾನು ಮೆರಿಬೇಕೀಗ. ಇದನ್ನು ನನ್ನ ಕೊಳ್ಳಾಗ ಹಾಕಿ ಬಿಡ್ರಿ ನೀವು. ಮುತ್ತಿನ ಸರ ತೆಗೆದು ಈತಾನೆ ಈ ನಕ್ಲೇಸ್ ಹಾಕ್ರಿ. ತೆಗೆದೋಗಿ ಈಗ ನೋಡಿ ಹಾಕಿ ಬಿಡ್ತೇನೆ, ತೆಗೆದೋಗಿ. ಅಯ್ಯೋ, ನನಗೆ ಈ ನಕ್ಲೆಸ್ ಹಾಕೋಣ ಎಷ್ಟು ಚಂದ ಕಾಣಕತ್ತಿ. ನನಗೆ ಅಷ್ಟು ಚಂದ ಕಾಣಕತ್ರಿ. ನನಗೆ ನೀವು ನಕ್ಲೆಸ್ ತಂದು ಕೊಡ್ತೀರಂತ ನಾ ಕನಸು ಮನಸ್ಸಿನಾಗ ಅನ್ಕೊಂಡಿರ್ಕಿಲ್ಲ. ಅದು ದೀಡ್ ತಲೆ ಅಂದ್ರಲ್ಲ? 1.5 ತೊಲೆ. ಯಾರ್ದಾನ ಮುಂದೆ ಹೇಳಿ ಮತ್ತು ನಾ ತಂದು ಕೊಟ್ಟನಂತ ಅನುಮಾನ ಬಂದು ನಿನ್ನ ಹೊಡಿತಾರ, ನನ್ನ ಹೊಡಿತಾರ. ಏನು ನಡಿ ನಡಿ, ಏನು ಅಡುಗೆ ಮಾಡ್ತೀಯ ಹಂಗಾರೆ ಈಗ? ಶಾವಿಗೆ ಪಾಯಸ, ಜಾಮೂನು, ಮತ್ತೇನು ಪಲಾವ್ ಮಾಡಿ, ಚಪಾತಿ ಮಾಡಿ, ಹೆಸರು ಬೇಳೆ ಪಲ್ಯ ಮಾಡ್ಲಾ? ನಿಂಗೆ ಏನೇನು ತಿಳ್ತದೆ ಎಲ್ಲ ಮಾಡು. ಹೆಸರು ಬೇಳೆ ಕೋಸಂಬರಿ ಮಾಡು, ಬದ್ನಿಕಾಯಿ ಪಲ್ಯ ಮಾಡು. ಆತಾ? ಹೋಗು, ನಾ ಒಂದು ಸ್ವಲ್ಪ ಮಲ್ಕೋತೇನೆ, ನಂಗೆ ನಿದ್ದೆ ಬರಾಕತ್ತೈತಿ. ನಂಗೆ ಗಾದೆ ಹಸು, ನೀ ಅಡುಗೆ ಮಾಡು. ಆಯ್ತಾಯ್ತು. ಈಗ ಹೋಗಿ ಪಟ್ನ ಮಾಡಿಬಿಡ್ತೇನೆ, ಕಟ್ಟಿಗೆ ತೊಗೊಂಡೋಗ್ತೀನಿ. ನೋಡಿದ್ರೆ ನಾನೇನೋ ಬಂಗಾರ ತಂದು ಕೊಟ್ಟೇನೆ ಅಂತ ಪಾಪ ತಿಳ್ಕೊಂಬಿಟ್ಟ. ಬಂಗಾರ ತಂದು ಕೊಡಕ್ಕೆ ನಮ್ಮ ಬಿಟ್ಟಾನ. ಬರ್ಕೊಡ್ದೆ ಎಲ್ಲ ಲೆಕ್ಕ ಮಾಡಿ ರೊಕ್ಕ ಇಸ್ಕೊತಾನ. ಅಂತೇಳಿ ₹1 ಬಿಡ್ದಂಗೆ ಎಲ್ಲ ಇಸ್ಕೊತಾನ. ಇದ್ದದ್ದು ಬಾಡಿಗೆನೂ ಅಮ್ಮ ಇಸ್ಕೊತಾನ. ಇನ್ನು ಈಕಿಗೆ ಎಲ್ಲಿ ತಂದು ಕೊಡಲಿ ಬಂಗಾರದ್ದು? ಅದೇನೋ ಇವತ್ತು ಡಬಲ್ ಬಾಡಿಗೆ ಹೋಗಿದ್ನಿ, ಒಂದು 2,000 ಬಂದಿತ್ತು. ಅಲ್ಲೇ ಮಾರಾಕತ್ತಿದ್ರ ತೊಗೊಂಡು ಬಂದೇನಿ. ನಂಬೈತಿ ಹುಚ್ಚುಡು. ಬರ್ರಿ ಒಳಗೆ ಹೋಗೋನು, ಏನು ಅಡುಗೆ ಮಾಡ್ತಾಳೆ ತಿಂತನ್ನ ಜಮಾಯಿಸೋಣ. ಅಲ್ಲ ಲಕ್ಷ್ಮವ್ವ, ಇಷ್ಟೆಲ್ಲ ಮಾಡಕ್ಕೆ ಕಲ್ತೇನ? ರವೆ ಉಂಡೆ ಮಸ್ತ್ ಮಾಡಿದ್ ಬಿಡಿಯವ. ಬಾಯಾಗಿಟ್ರೆ ಕರಗಾತಿದ್ದು ನೋಡಿ. ನನಗೆ ರಾವಣ ತಿಂದು ಹೊಡ್ತಂತೆ. ಚಕ್ಲೇನು ಮತ್ತು ಅಷ್ಟ ಆಗಿದಾವ, ಪಳ್ಳಗ ಚಲೋ ಆಗಿದಾವ. ಏನೇನು ಹಾಕಿದ್ದಿ ಚಕ್ಲೇಕ? ಸನವ ಚಕ್ಲೇಕ ಒಂದು ಸೇರು ಅಕ್ಕಿ ರೇಷನ್ ಅಕ್ಕಿ ಅದಾವಲ್ಲ, ಅವನ ಒಂದು ಸೇರು ಬಿಸಿ ಮಾಡಿದ್ನೆ. ಹಂಗೆ ಪುಟಾಣಿ ಹಾಕಿನ ಅದ್ರಾಗಸ. ಪುಟಾಣಿ ಹಾಕಿ ಅಜ್ವಾನ್ ಹಾಕಿ ಬಿಸಿಯಕ್ಕೆ ಕೊಟ್ಟಿದ್ನಿ. ಅಜ್ವಾನ್ 1 ಚಮಚ ಹಾಕಿದ್ನಿ, ಬಿಸಾಕ ಕೊಟ್ಟಿದ್ನಿ. ಬೇಕಂದ್ರೆ ಹಾಕೋದು ಅಜ್ವಾನ, ಬಿಸಾಕ. ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ಬಿಡ್ದೆ. ಮನೆಗೆ ಬಂದ ಮೇಲೆ ಹಿಟ್ಟೆಲ್ಲ ಸಾನಿಸಿ ಅದಕ್ಕೆ ಖಾರ, ಅಟ ಅರಿಶಿನ, ಅಡಿಗೆ ಹಾಕೋ ಸಕ್ರೆ ಮತ್ತು ಅಟ ಅಜ್ವಾನ ಹಾಕ್ಲಿದ್ದಾರ. ಮತ್ತು ಬಿಳಿ ಎಳ್ಳ, ಒಂದಿಟ್ಟು ಕೊತ್ತಂಬರಿ ಎಲ್ಲ ಹಾಕಿ ಹಿಂಗೆ ಕಲಿಸ್ತೀನಿ. ಕಲಿಸಿ ಒಂದು ವಾಟೆ ಅಂದ್ರೆ 1 ವಾಟೆ ಬೆಣ್ಣೆ ಇತ್ತು ನಮ್ಮ ಮನ್ಯಾಗ, ನಾ ಬೆಣ್ಣೆ ಕಾಸಿ ಹಾಕಿದ್ನಿ. ಈ ಬೆಣ್ಣೆ ಇಲ್ಲದೆ ಇದ್ದಾರೆ ಎಣ್ಣೆ ಕಾಸಿ ಹಾಕೋದು. ಎಣ್ಣೆ ಕಾಸಿ ಹಾಕಿ ಅದನ್ನು ಒಂದೀಟು ಬೆಚ್ಚಗೆ ನೀರಾಗ ನಾದುದು. ಬೆಚ್ಚಗೆ ನೀರಾಗನ ಒಂದೀಟು ಬೆಚ್ಚಗೆ ನೀರಾಗ ನಾದ್ಕೊಂತ ಗಟ್ಟಿಗೆ ನಾದುದೆ. ಅದೆಂತ ಚಲೋ ಬರ್ತೈತಿ. ಆವಾಗ ನಾದಿ ಕ್ಯಾಸ ಇದು ಚಕ್ಲೆ ಹೊತ್ತು ಒಳ್ಳೆ ಇರ್ತೈತಲ್ಲ, ಅದ್ರಾಗ ಹಾಕಿ ಪೇಪರ್ನಾಗ ಹತ್ಕಿ ನಾನು ಒಬ್ಬಾಕಿ ಹತ್ತಿಕ್ಕಿ ಎಣ್ಣೆ ಕಾದ್ಮೇಲೆ ಎಣ್ಣೆ ಕರ್ಕರ್ದು ತೆಗೆದಿಟ್ಬಿಟ್ನಿ. ಪಳ್ಳಗೆ ಹಾಕಾವು. ಅದ ಕಡ್ಲಿ ಬೇಳೆ ಹಾಕಿದವ ಕಟ್ಟಮ್ ಅಂತಾವ. ಈ ಪುಟಾಣಿ ಹಾಕಿರ
ಕುರು ಅಂತಾವ ಹಂಗೆ ಅಕ್ಕ ಪಳ್ಳ ಅಷ್ಟು ಚಲೋ ಅಕ್ಕ ನೋಡು ಅದಕ್ಕೆ ಹ್ಞೂ ಮಲ್ಲ ಯಾರು ಬಿಡವ ನೀ ಅನ್ಕೊಂಡದ್ದು ಮಾಡೇ ತಿರ್ತಿ ನಮ್ಮ ಲಕ್ಷ್ಮೀ ಬಾಯಿ ನೀ ಶಾರದಾನ ಮಗಳಂದ್ರೆ ಮತ್ತೇನೋ ಹಂಗನ ನಿಮ್ಮ ಅವನ ಹೆಸರು ತರ್ಬೇಕಲ್ಲ ಮತ್ತೆ ಮಾಡೇ ತಿರಾಕ್ಬಿಡು ಒಲಿ ಮೇಲೆ ಏನು ಇಟ್ಟಿದ್ದೆ ಶಾರದಕ್ಕ ಒಲಿನ ನೋಡಿ ಮಾತಾಡ್ಕೊಂತ ಉರಿಯಾರ ಹಚ್ಚದನ ಯವ್ವ ನೀ ಈ ಕಡೆ ಬಾಬಿ ಸಣ್ಣವನ ಜೋಡಿ ಮಾತಾಡ್ಕೊಂಡು ಕುಂಡ್ರ ಬಾ ಇವ್ನು ಡೆಬ್ಯಾಗ ಹಾಕಿಡ್ರವ ಉಂಡೆ ತಿಂದದ್ದು ಉಳಿದದ್ದು ಹಿಂಗೆ ಇಟ್ಬಿಟ್ಟಿಯಲ್ಲ ಒಲಿ ಮುಂದೆ ಬೂದಿಗಿದು ಹಾರಿಗಿದೈತಿ ಮತ್ತೆ ನಾನು ಇವನ ನೀ ಡೆಬ್ಯಾಗ ಹಾಕಿಡು ನಾ ಒಲಿ ಗುರಿಸ್ತಾನೆ ಸರಿ ಕಡೆ ಹ್ಞೂ ಬಾ ನೀ ಹಚ್ಚ ಬಾ ನಾನು ಡೆಬ್ಬಿಗೆ ಹಾಕ್ತಾನೆ ಅವನು ಯವ್ವ ಚಕ್ಲೆ ಹಾಕಕತ್ತಿರ್ತೀಯಲ್ಲ ಡೆಬ್ಬಿಗೆ ಅವಾಗ ಒಂದು ಪೇಪರ್ ಹಾಕ್ಬಿ ಅಂದ್ರೆ ಚಕ್ಲೆ ಎಣ್ಣೆ ಏನಾರ ಇದ್ರೆ ಪೇಪರ್ನಾಗ ಹಿಡಿತೈತಿ ಇಲ್ಲ ಡೆಬ್ಬಿಗೆಲ್ಲ ಬಡ್ಕೊಂಡ್ಬಿಡ್ತೈತೆ ಅದು ಹ್ಞೂ ಆಯ್ತು ಯವ್ವ ಡೇಪ್ ಎಷ್ಟು ಚಂದ ಅದಾವ ಇವ ಬಾ ಚಂದ ಬಿಡ್ಬಿ ಡೆಬ್ಬಿ ಮ್ಯಾಲು ಎಷ್ಟು ಚಂದ ಹೂವಿನ ಚಿತ್ರ ಅದಾವು ನಂಗಾರ ಇಷ್ಟ ಆತ್ವಿ ಯವ್ವ ನಂಗೂ ಡೆಬ್ಬಿ ಕೊಡಿಸ್ಬಿ ಅಂತವ ಎಷ್ಟು ಚಂದ ಅದಾವ ಯಾವ ತೊಗೊಂಡ್ಬಿ ಅವನ ಅಯ್ಯ ನನ್ನ ಮಗಳ ನಾ ಎಲ್ಲಿ ತಗೊಲಿ ಯವ್ವ ನಿಮ್ಮ ತಮ್ಮ ಹೊಸಾದ ಅಂಗಡಿ ತೆಗೆದಿಲ್ಲ ನಮ್ಮ ಮನೆ ಅವರ ಇವ ಪಾರ್ಟ್ನರ್ ಮೇಲೆ ಇಟ್ಟಿದ್ರಲ್ಲ ಅದಕ್ಕೆ ಇವ ಏನೋ ಗಿಫ್ಟ್ ಕೊಟ್ಟಂತದ ಮನ್ಯಾಗ ಏನೋ ಸೋಕೇಸ್ ಹಾಕೋದು ನೀನು ಅಂಗಡಿ ಓಪನ್ ಮಾಡಿದ್ದಿ ತಗೋ ನಿನಗೂ ಒಂದು ಒಳ್ಳೇದು ಅದೇನೋ ಅಂತಾರಲಿವ ಆಲ್ದ ಬೆಟ್ಟೇನೋ ಹ್ಞೂ ಆಲ್ದ ಬೆಟ್ ಅಂತ ಅದು ನಂದು ಅವ ಕೊಟ್ಟ ಅವ ಇದು ಮನೆಗೆ ಉಪಯೋಗ ಆಕತ್ತವ ಅಂತ ಕೆಸ ಅವ ಇದನ್ನು ಕೊಟ್ಟ ಆಲ್ದ ಬೆಟ್ ಅಂತ ಅದಕ್ಕೆ ಇವು ಚಂದಿದ್ದು ಡೆಬ್ಬಿ ಅದಕ್ಕೆ ತೆಗೆದಿಟ್ಟಿದ್ನಿ ನೋಡಿ ನೀ ಮತ್ತೆ ಈಗ ನೀನೇ ಚಕ್ಲೆ ಉಂಡೆ ಹಾಕೊಂಬಂದಿದ್ದಿ ಹೆಂಗೋ ಹಾಕಕ್ಕೂ ಚಲೋನು ಆತು ಆತಂತ ಕೆಸ ಹಾಕಿನಿ ಮತ್ತು ಅದಿರ್ಲಿ ಬಿಡ ಪುಟ್ಟಕ್ಕ ಬರೀ ಡೆಬ್ಬಿದು ಈ ಥರದ ಸುಡುಗಾಡಿದ ಸಂತೆ ಆತು ಏನಾತು ಅಲ್ಲಿ ನಿಮ್ಮ ಮಾವು ಹಂಗಂತ ಸುಮ್ಮ ಸೆಟ್ಕೊಂಡು ನಾವು ಸಂಜೆ ಎದ್ದು ಹೋದ ನಾವು ಅಡುಗೆ ಮನೆ ಕಡೆ ಬಂದು ಏನು ಹೊಟ್ಟಿಲಿ ಅದ ನಂದಿ ಏನಾಯ್ತು ಏನು ವಿಷಯ ಹೇಳು ಯಾಕ ನಾನು ಹೊಟ್ಟಿಲಿ ಅದನ್ನಿಲ್ಲ ನಂಗೆ ಇದನ್ನು ಒಂದು ಹಡಿಬೇಕನ್ನೋ ಆಸೆ ಐತಿ ಏನೋ ದೇವರಾಯಿ ಒಂದು ಹೆಣ್ಣಂತೂ ಆಗೈತಿ ಇನ್ನೊಂದು ಗಂಡರ ಕೊಟ್ಟಂದ್ರೆ ನನ್ನ ಜೀವನದ ಮೆಟ್ಕತ್ತಲ್ಲ ಯಾಕ ಅದಕ್ಕೆ ನಾನು ಇದನ್ನೊಂದು ಹಡಿಬೇಕು ಅನ್ಕೊಂಡೇನಿ ನೋಡಿರಿ ನಮ್ಮ ಜ್ಯೋತಿಗೆ ಇಷ್ಟನೇ ಇಲ್ಲ ನಾ ಇಷ್ಟು ದೊಡ್ಡಾಕಿದ್ದೀನಿ ಇಷ್ಟು ದೊಡ್ಡ ಮಗಳ ಮೇಲೆ ಇನ್ನೊಂದು ಹೊಡೆದ್ರೆ ಮಂದಿ ಏನಂತಾರ ಅಯ್ಯೋ ಈಗ ನಿಮ್ಮ ಅವ್ವ ಹೊಟ್ಟಿಲಿ ಅದ ನಾ ಮುದುಕಿ ಆದ್ಮೇಲೆ ವಯಸ್ಸು ಬಂತಾನ ಅಂತೇಳಿ ಆಡ್ಕೋತಾರು ಬ್ಯಾಡ ಅಂತ ನಮ್ಮ ಜ್ಯೋತಿ ಅನ್ನಕತ್ತಾಳ ಇವ್ರ ನನಗಿರ್ಲಿ ಇದೊಂದು ಏನೋ ನನ್ನ ಆಸ್ತಿಗೆ ವಾರಸ್ತಾರ ಆಕೈತಿ ನೋಡ್ರಿ ಕಂಡಾಪಟ್ಟೆ ಆಸ್ತಿ ಐತಿ ಹಳ್ಯಾಗ ಕೊಡುನು ಅವಂಗೂ ಕೊಡುನು ಮಗುಗೂ ಇಡುನು ನಾಳೆ ನಮಗೂ ಮಗ ಅಂತಾರ ನಮಗೂ ವಂಶೋದ್ಧಾರಕ್ಕೆ ಬೆಳ್ದಂಗೆ ಆಕತಿ ಮುಂದೆ ನಮ್ಮ ವಂಶ ಉದ್ಧಾರ ಮಾಡ್ದಂಗೆ ಆಕತಿ ಇನ್ನೊಂದು ಆಗಲಿ ಅಂತ ಅವ್ರು ಅನ್ನಕತ್ತಾರ ಈಕೆ ನೋಡ್ರೆ ಹಿಂಗೆ ಮಾತಾಡ್ತಾಳೆ ಈ ವಯಸ್ಸಿನಾಗ ಇಂಥ ಚಪ್ಪಲ್ ಬೇಕಾಗಿತ್ತನಂತ ಚುಚ್ಚು ಮಾತಾಡ್ದಂಗೆ ಮಾತಾಡಿಲ್ಲ ನನಗೆ ಅದಕ್ಕೆ ಈಗ ಮಾವು ಮಾತಾಡಿದ್ದು ಹಂಗೆ ಇತ್ತು ಹಾಗಾಗಿ ಬೇಸರಾಗಿ ಸುಮ್ಮನೆ ಆಗಿಬಿಟ್ಟಿನ್ನೆ ಈಗ ನೋಡ್ರೆ ನಾ ಏನು ಮಾಡಲಿ ಅದಕ್ಕೆ ನಿನ್ನ ನಿರ್ಧಾರ ಕೇಳಕ್ಕಂತ ಬನ್ನಿಕನ ಹುಚ್ಚುಡು ಆ ಹುಚ್ಚಿ ಮಾತು ಕೇಳ್ಕೊಂಡು ಏನಾರು ತಲೆಯಾಗ ಹಾಕೊಂಡು ಮತ್ತೆ ಅಲ್ಲ ದೇವ್ರ ಕೊಟ್ಟಾನ ಅಲ್ಲ ಅಷ್ಟು ಆಸ್ತಿ ಅಂತಸ್ತೈತಿ ಏನು ಮಾಡ್ತಿ ದೇವ್ರ ಇದೊಂದು ಕೊಡೋಣ ಗಂಡು ಮಗ ಕೊಟ್ಬಿಟ್ಟಂದ್ರೆ ಆತಲ್ಲ ಮತ್ತೆ ಗಟ್ಟಿ ಆದಿ ಏನು ವಯಸ್ಸೇನು ನಿನ್ನ ಗಂಡಗಾಗೈತಿ ನಿನಗಾಗಿತ್ತನ ಅದೇನೋ ಹುಚ್ಚುಡು ಹೆಣ್ಣ ಇಲ್ಲದ ಮಾತಾಡ್ತಂತೆ ನೀನು ಹಂಗೆ ಮಾತಾಡ್ತೀನ ಯಾರ ನಿಂತದನ್ನು ಹೊಟ್ಟಿಲಿ ಇದು ಮಾಡ್ತಾರನೇವ ಆ ಥರ ಮಾತು ಕೇಳಬೇಡ ನೀನು ನೀ ಆಕಿ ತಾಯಿದಿ ಆಕಿ ನಿನಗಲ್ಲ ಆಕಿ ನೀ ಹಡ್ದಿ ನಿನ್ನೇನು ಆಕಿ ಹಡ್ದಿಲ್ಲ ಯಾಕ ಅಂತ ಕೇಳಕಿನ ಏನ ಆಕಿ ಯಾಕೋ ಭಾಳ ಮಾತಾಡಕತ್ತಾಳ ಅನ್ನತಿ ನಾನು ಆಗಿದ್ರೆ ಕೇಳ್ತೀನಿ ನೀ ಯಾರು ಕೇಳಕಂತ ಬಾಯಲ್ಲಿ ಒಂದು ಮಾತು ಬಂತಂದ್ರೆ ಮತ್ತೆ ನಂದು ಅಲ್ಲಿ ಏನು ಕಿಮ್ಮತ್ತು ಉಳಿದಲ್ಲ ಅದಕ್ಕೆ ನಿನ್ನ ಮಗಳನ್ನ ನೀನ ಧೈರ್ಯದಿಂದ ಕೇಳ್ಬೇಕು ಏನ ಮತ್ತೆ ನೀ ಇಲ್ಲಿ ಬಂದ ಮೇಲೆ ಹೋಗಿ ಅಲ್ಲಿ ಗಸಕನ ಕೇಳಿದಂದ್ರೆ ಅಲ್ಲೇ ದೊಡವ ಹೇಳ್ಕೊಟ್ಟು ಕಳಿಸಿದ ಅನ್ನೋ ನಿನಗೆ ದೊಡವ ಕಲಿಸ್ಕೊಟ್ಲು ಅಂತ ನನ್ನ ಮೇಲೆ ಬರ್ತಾಳಾಕಿ ಒಂದು ವಾರ ನೀ ಏನು ಕೇಳಕ್ಕೆ ಹೋಗ್ಬೇಡ ಆಕೆ ಏನು ನಿನಗೆ ಇದನ್ನ ಪಿಟ್ಟಿ ಪಿಟ್ಟಿ ಕಿಟಿ ಕಿಟಿ ಮಾಡಕ್ಕೆ ಚಲೋ ಮಾಡ್ತಾಳೆ ಅವಾಗ ಸಿಡ್ದು ಎದ್ದು ನಿಂತ್ಬಿಡ್ನಿ ಬೇಕಾದ್ರೆ ಇರು ಬೇಡ ಹೋಗು ಅಂತ ಅಂದ್ಬಿಡ್ನಿ ಅಷ್ಟು ಆತಲ್ಲ ಹ್ಞೂ ಹಾಸ್ಟೆಲ್ದಾಗ ಇರ್ತಾನೆ ಹಾಂ ಇರ ಯಾರು ಬೇಕು ನನಗಿದೆ ಮಗು ಬೇಕಾ ನೀ ಹಾಸ್ಟೆಲ್ದಾಗ ಇರ್ತಾನಂದ್ರೆ ಇರಲ್ಲ ಅಂತ ಅಂದ್ಬಿಡ್ನಿ ಅವಾಗ ಏನು ಮಾಡ್ತಾಳೆ ನೋಡೋಣಂತ ಏನ ನಾ ಹಿಂಗಂತ ನೋಡುವ ಯಾಕಂದ್ರೆ ಅಷ್ಟು ಆಸ್ತಿ ಅಂತಸ್ತೈತಿ ನಾಳೆ ನಿಮ್ಮ ವಂಶನ ಹೋಗೋದು ಬೇಡ ನಾ ಪುಟ್ಟಕ್ಕ ಅಲ್ಲ ನಿನ್ನ ಗಂಡನ ವಯಸ್ಸಾಗೈತಿ ಮುದುಕಾಗ್ಯಾನ ಹ್ಞೂ ಆತ ನಾಳೆ ನಿನ್ನ ಮಗ ಯಾಕೆ ಹಂಗೆ ಮಾಡ್ತಿ ಆಸ್ತಿ ಅಂತಸ್ತ ರಗಡ ಇರ್ತೈತಿ 21 ವಯಸ್ಸು ಆಗ್ಬೇಕಂದ್ರೆ ನಿಂತು ಮದುವೆ ಮಾಡಿಬಿಡ ಮುಗಿದ ಹೋಗ್ಕತಿ ಅದೆಲ್ಲ ಬಿಟ್ಟು ಹಿಂಗೆ ಇದೆಲ್ಲ ಮಾಡ್ಕೊತ ಕುಂದ್ರದು ಈಗ ಜ್ಯೋತಿದು ಭಾಳ ಆಗತ್ತೈತಿ ಸಲ ನಡಿ ಇವತ್ತು ಹೆಂಗೋ ಖುಷಿ ವಿಚಾರನ ಹೇಳಿದಿ ಮತ್ತು ಅವ್ವನಂತೇಳಿ ಹೋಗೋನು ಅವ್ವಗೂ ಒಂದು ಮಾತು ಹೇಳೋನು ಏನಂತ ನೋಡಿದ್ನು ಹಾಂ ಅಷ್ಟೇ ಮಾಡೋಣ ಅವನಂತೇಳಿ ಹೋಗಿ ಅವ್ಗೂ ಒಂದು ಮಾತು ಹೇಳಿ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾನಂತ ಅಂದ್ರೆ ನನಗೂ ಈಗ ಡಿಲಿವರಿ ಆದ್ರೆ ಮಾಡ್ರೆ ಬಾನೆತನ ಮಾಡಕ್ಕೆ ಬೇಕಲ್ಲ ಅಲ್ಲಿ ಒಬ್ಬಾಕೆ ಹಾಕೀನಿ ಈಗ ಜೋತ್ ನೋಡ್ರಿ ನೀರು ಸೇರೋದಿಲ್ಲ ನನಗೆ ಈಗ ರೊಕ್ಕ ಬರೋಣ ಆಕಿ ಒಂಥರ ಮಾಡಕತ್ತಾಳಕಿ ನಂಗೆ ಯಾಕೋ ಇಷ್ಟನ ಆಗೋತಕ್ಕಿದೆ ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾನಲ್ಲಿ ನೀ ಏನಂತ ಅಕ್ಕ ಆತು ಅವು ಒಂದು ಏನೋ ಜಗನೂ ಬದಲಾದಂಗೆ ಆಕೈತಿ ಮತ್ತು ಎಲ್ಲ ಇದು ಆಕೈತಿ ನೀ ಹಂಗೆ ಮಾಡಂಗಾರ ಅವನ್ನ ಕರ್ಕೊಂಡು ಹೋಗೋದು ನಾಳೆನ ಇದು ಮಾಡಿ ಇದನ್ನು ಮಾಡ್ತೀನಿ ಹಾಂ ನಾನು ಮನ್ಯಾಗ ಭಾಳ ನಿಗ್ರೈತಿ ಇವ ಮತ್ತು ಬಂದು ಹೆಂಗೋ
ನಮ್ಮ ಸಂಜೆ ಒಂದು ಹುಡುಗಿನ ನೋಡಿದಾನೆ ಇಷ್ಟಪಟ್ಟಾನು. ನಾಲ್ಕು ಕಾರ್ಯಕ್ರಮ ಐತಿ, ಅದನ್ನ ಮುಗಿಸ್ಕೊಂಡು ಹೋದ್ರಾತ. ಇದನ್ನು ಮುಚ್ಚೆ ಇಟ್ಟಿ ನನ್ನ ಕಡೆ ಈಗ ಹೇಳಾಕತಿ ಅಂದ್ರೆ ನಾ ಹೋದ್ಮೇಲೆ ಹೇಳ್ಬೇಕನ್ನಕತ್ತಿದ್ದೇನೆ. ಯಾಕೋ ಈ ಸಲ ಎಲ್ಲ ಮುಚ್ಚಿಡಾಕತ್ತೀವ ನೀನು, ಭಾಳ ಯಾಕೋ ಎಲ್ಲ ಮನಸ್ಸಿನಾಗ ಇಟ್ಕೊಳಕತ್ತಿ. ಏನು ಹೇಳಿ, ಹೇಳದಂಥ ಪರಿಸ್ಥಿತಿನೇ ಆಗೈತಿ. ಇವ ಸುಳ್ಳಲ್ಲವಾ ದೇವ್ರ ಅನಿಗೂ ನನ್ನ ಮಗಳಿಗೆ ಹೇಳಲಿ ಕೇಳಲಿ. ಆ ಹುಡುಗಿ ಅವ ನೋಡಿ ಇಷ್ಟಪಟ್ಟಿದ್ರ ಅವಾಗ ಅವ ಆಕಿ ಒಪ್ಕೊಕೊಡ್ದಂದ್ರೆ ಆಕ್ಸಿಡೆಂಟ್ ಆಯ್ತು. ಇದೆಲ್ಲ ಆಗಿ ಹನಗಲಪ್ಪನ ಜಾತ್ರೆ ಆಗಿ ನಿನ್ನೆ ಹುಡುಗಿ ಮನೆಯವ್ರ ಬಂದೆಲ್ಲ ಮಾತಾಡಿ ಇದನ್ನ ಮಾಡಿ ಹೋಗಿದಾರೆವ. ನಿನಗ ಲಕ್ಷ್ಮಿಗೆ ಹೇಳಕ್ಕೆ ನಾನು ಬಾಯಿಲ್ದಂತ ಆಗೈತಿ. ಎಲ್ಲಾರು ಏನು ಹೇಳಿಲ್ಲ ಮುಚ್ಚಿಡತಿ, ಏನು ಹೇಳಿಲ್ಲ ಮುಚ್ಚಿಡಲಿ ಅನ್ನತ್ತಾರ. ಮುಚ್ಚಿಟ್ಟು ಎಲ್ಲಿ ಹೋಗ್ಲಿ ಹೇಳೇವ ನಾನು. ಅಲ್ಲ ನನಗರ ಇದಾರ ಯಾರ ನೀನು ಬೈಕ್ ತಂಗಿ ಬೈಕ್ ಮಗಳ ನಿಮ್ಮಂತೆಲ್ಲಿ ಮುಚ್ಚಿಟ್ಟು ಎಲ್ಲಿರ ಹೋಗ್ರಕ್ಕೆ ಐತನ್ ನಾನು. ಹಾಂ ಹೌದಾ ಸಣ್ಣವ, ಅವ್ವ ಹೇಳೋದು ಕರೆನೇನ ಐತಿ. ಅಪ್ಪ ಎಲ್ಲ ಹೇಳ್ಬೇಡ ಅಂತಂದ. ನಿಂಗೆ ಅಪ್ಪನ ಬುದ್ಧಿ ಗೊತ್ತೈತಲ್ಲ, ಈಗ ಹೆಂಗೆ ನಿನಗೆ ಗಡಕ್ನ ಮಾತಾಡಿದವ. ಹಾಂ ನೋಡಿದಿಲ್ಲ, ಅಯ್ಯೋ ಏನೋ ಈ ವಯಸ್ಸಕ್ಕೆ ಏನೋ ಅಂತಂದ ಹೀಗೆಲ್ಲ ಮಾತಾಡ್ತಾನ. ಅಪ್ಪಗೆ ಏನು ಮಾತಾಡಬೇಕು ಬಿಡ್ಬೇಕು ತಿಳಿದಿಲ್ಲ. ಅವ್ ಯಾವಾಗೂ ಯಾರು ಬಂದರೂ ಬರುತ್ತಿಲ್ವ, ನೀ ಬಂದ್ರೆ ಬರ್ತಾನೆ ನೋಡಪ್ಪ. ಅವ್ನು ಮೊದಲಿಂದ ಆತು, ನಿನಗೆ ಗೊತ್ತೈತಲ್ಲ ಸ್ವಭಾವ, ಹೆಂಗಸ್ರ ಜೋಡಿ ಮಾತಾಡೋದು ಭಾಳ ಐತಿ. ನೀ ಏನಪ್ಪ ಅಂದ್ರೆ ತಿಳ್ಕೊಬೇಡಮ್ಮ ಸಣ್ಣವ, ಬರುತ್ತು ಹೋಗುತ್ತೆ ಭಾವ ಸಣ್ಣವ. ಮತ್ತು ನೀನು ನನ್ನ ಗಂಡನ ಮನೆಗೂ ಒಂದ್ಸಲ ಬರಬೇಕವ, ಆ ಹಡಿದ್ರೋಗಾಗಿ ಒಂದ್ಸಲ ಬಂದು ಹೋಗ್ನಿ. ನಮ್ಮ ಲಕ್ಷ್ಮಕ್ಕ ನಂದ ಕೇಳೋದಾತು, ನಾ ಮುದುಕೆಗೆ ಹೊಟ್ಟಿಲೆ ಅದೀನಿ, ನಿಂದ ಯಾವಾಗ ಖುಷಿ ವಿಚಾರ ಕೊಡೋದೆ. ಹಾಂ ನೋಡು ಬಂದೆ, ನಾನು ಬಂದು ಹೊಳಿ ಒಂದಿನ ಆತ. ನಿನ್ನ ಗಂಡ ಒಂದಿಟ್ಟು ಫೋನ್ ಹಚ್ಚಿದ್ದಿಲ್ಲ, ಮಾತಾಡಿದ್ದಿಲ್ಲ. ಹೆಂಗಂತ ನಿಮ್ದು ಗಂಡ ಎಂತಿದೆ? ಹೌದವ ಲಕ್ಷ್ಮಿ, ಯಾಕ ನಿನ್ನ ಗಂಡ ಒಟ್ಟು ಫೋನ್ ಹಚ್ಚಿಲ್ಲ? ನೀನು ಬಂದಿವ, ನಿನ್ನಿಂದ ಒಂದು ಈಟ್ರ ಹೋಗಿ ಮುಟ್ಟಿದ್ದೇನೆ ಆತು ಬಿಡವ, ಬಿಟ್ಟು ಹೋಗ್ಯ ನನಗೆ ಆತು. ಹೆಂಗದಿ, ಏನಾಯ್ತು, ನಿಮ್ಮ ತಮ್ಮ ಮದನ್ನ ಏನ ಎತ್ತ ಅಂತ ಒಂದು ಈಟ್ರ ಫೋನ್ ಹಚ್ಚಿ ಕೇಳ್ಬೇಕಲ್ಲ. ಯಾಕೆ ಏನು ಫೋನ್ ಹಚ್ಚಿಲ್ಲ, ಏನತ್ತ? ಯವ್ವ ಅವರು ಒಂದು ವಾರ ಬಾಡಿಗೆ ಐತನ್ನತ್ತಿದ್ರ, ಗಾಡಿ ಮೇಲೆ ಇರ್ತಾರೆ ಬಿ, ಹೆಂಗೆ ಫೋನ್ ಹಚ್ತಾರ? ಗಾಡಿ ಬಾಡಿಗೆ ಮುಗಿದ ಮೇಲೆ ಫೋನ್ ಹಚ್ತಿರ್ಬೇಕು ತಗೋಬಿ. ಅವ್ರು ಹೇಳಿ ಹೋಗ್ಯಾರ ನನಗೆ, ಒಂದು ವಾರ ಐತಿ ಬಾಡಿಗೆ, ನೀನು ಒಟ್ಟತ್ರ ನಿಮ್ಮ ತವ್ರ ಮನೆಯಾಗಿರ್ತಿ, 4 ದಿನ ಇರು, ಆಮೇಲತ್ತ ನಾನು ನಿನ್ನ ಬಂದು ಮಾತಾಡಿಸಿ ಸಂಜೆ ನೋಡಿ ಕರ್ಕೊಂಡು ಹೋಗ್ತೇನೆ. ಮತ್ತು ನಿಮ್ಮ ಮನ್ಯಾಗ ಏನು ಸಿಟ್ಟು ತಿಳ್ಕೊಬೇಡ, ಅರ್ಜೆಂಟ್ ಅವ್ರು ಏಕ ಫೋನ್ ಹಚ್ಚತ್ತಿರ್ಬೇಕು, ಗಾಡಿ ಬಾಡಿಗೆ ಅವ್ರ ಹಂಗೆ ಒಂದು ಸಲ ಮಾಡತ್ತಿರೋರು. ಅದಕ್ಕೆ ಮತ್ತು ನಾ ಇಲ್ಲಿ ಕುಂತ್ರ ಆಗೋದಿಲ್ಲಂತೆ ನನ್ನ ಪಾಪ ಮತ್ತು ಬಂದು ಬಿಟ್ಟು ಹೋಗಿದಾರ ಅವ್ರು ಅಷ್ಟು ಅರ್ಜೆಂಟ್ ಇದ್ರು. ಯವ್ವ ಹಂಗೇನು ತಿಳ್ಕೊಬೇಡ್ಬೇ, ನಿನ್ನ ಮಳೆ ಭಾಳ ಕಜ್ಜಿ ಅದ ನನ್ನ ಮೇಲೆ, ಜೀವಕ್ಕೆ ಜೀವವಾಗಿ ನೋಡ್ಕೊತಾನ. ನೀ ಅನ್ಕೊಂಡಂಗದು ಅಷ್ಟು ಸುಲಭಿಲ್ಲವ, ಅಷ್ಟು ಚಲೋದಾನ ನೋಡ್ಬಿ. ಚಲೋ ಇದ್ರೆ ಸಾಕವ ನನ್ನ ಮಗಳ, ಆದರೆ ಏನೂ ಕೇಳಿಲ್ಲ ಬಿಟ್ಟಿಲ್ಲ ಅಂದಮೇಲೆ ಅದ ನನಗೆ ಎದ್ಯಾರು ಟಕಿ ಅಷ್ಟೆ. ಆಯಿತು, ಇವನು ತೆಗೆದು ಇಡ್ತೇನೆ. ಅನ್ನದ ಕುದೀತಂದ್ರೆ ಇನ್ನೂ ಹೆಸರು ಬಂದಿಲ್ಲ, ಅದು ನಾನು ಅಕ್ಕಿ ತೊಳೆದು ಹಂಗೆ ಇಟ್ಬಿಟ್ಟು ಅದು ಕುದೀತಂದ್ರೆ ಅಷ್ಟು ಬಸದು ಬಿಡುವ. ನಾನು ಮತ್ತು ಪುಟ್ಟಕ್ಕ ಅವನಂತ ಹೋಗಿ ಬರ್ತೀವಿ. ಏನು ಬಸದ, ನೀನು ನಿಮ್ಮಪ್ಪ ಸಂಜು ಮಂಜು ಉಂಡು ಬಿಡ್ರಿ. ಅವೇನು ಮನೆಗೆ ಹತ್ಕಲ್ಲ ನೋಡು, ಅವನಟ ಬಂದ ಕಡೆ ಅವು ಕೇಳತ್ತೆ ಅಂತ ಹೇಳಿಬಿಡು. ಏನು ಉಂಡ ಮಲ್ಕೊಂಬಿಡ್ರಿ, ನಾವು ನಾಳೆ ಬೆಳಿಗ್ಗೆ ಬರ್ತೇವೆ. ಯವ್ವ ಇನ್ನೇನು ಬೇ 4:05 ಆಗಕ್ಕೆ ಬಂತು, ಈಗೇನು ಹೋಗ್ತೀರಿ? ನಾಳೆ ಬೆಳಿಗ್ಗೆ ಹೋಗಂತ್ರ ತಗೋರಿ, ನಾವು ಒಬ್ಬಾಕೆ ಇರಲಿಲ್ಲ, ನಾ ಈಗ ಬಂದನು ನೀವು ಅಲ್ಲಿ ಹೊಂಟ್ರನ? ಯವ್ವ ತಂಗಿ ನಾ ಏನು ನಿಂದಿರೋದಿಲ್ಲ, ಈಗ ಹೋಗ್ತೇವೆ. ರಾತ್ರಿ ಅಟ ಅವನ ಜೊತೆ ಮಾತಾಡಿ ಮಾಡಿ ಕುಂತ ಅವ್ರು ಏನೇನು ಅಂತಾರೆ ನೋಡ್ಬೇಕಲ್ಲ. ಮತ್ತು ಅದಾಳಲ್ಲ ನಮ್ಮ ಏನಕ್ಕಿ ತಮ್ಮನ ಹೆಂಡ್ತಿ, ಆಯ್ಕೆ ಏನಂತಾಳೆ ಏನು ಮಾಡ್ತಾಳೆ ನೋಡಿ ವಿಚಾರಿಸಿ ಎಲ್ಲ ಮಾಡಿ ಮಾತಾಡಿ ಅಷ್ಟು ರಾತ್ರಿ ಒಂದು ಮಕ್ಕಳು ಬೆಳಕು ಹಾಕೊಡ್ತಾ ಇಲ್ಲಿರ್ತಾವ. ನೀ ಏನು ಅಡುಗೆನೂ ಮಾಡಬೇಡ, ಬಂದಾಕೆ ಅಡುಗೆ ಮತ್ತು ಸ್ನಾನ ಮಾಡಕ್ಕೆ ನಿಂದಿರ್ತಾನೆ. ಏನು ನಿನಗೆ ಬಗ್ಗೆ ಹರಿದು ಮಾತು ಅಲ್ಲ, ನಿಮ್ಮ ಅಪ್ಪನ ಜೋಡಿ ಅಡುಗೆ ಮಾಡೋದು ನಾ ಮಾಡ್ತಾನೆ. ಬುಟ್ಟಿ ಗಂಟ್ಲೆ ರೊಟ್ಟಿ ಬೇಕು, ಮೊದಲ 4 ಗಂಟ್ಲೆ ನಾವು ಅದಾನು, ನಿನಗೆ ಯಾವಾಗ ಬಗ್ಗೆ ಹರಿಬೇಕು ನಾ ಎಲ್ಲ ಮಾಡ್ತಾನು, ನೀನು ಚಿಂತೆ ಮಾಡಬೇಡ. ಏನು ಆಯ್ತು ತಗೋಬಿ, ಹೋಗಿ ಬರಂಗಾರ ಲಗುನ. ಚೆನ್ನವ ನಂದ ಸೀರೆ ಬೇಕಾರದ ಒಂದು ತಂಗನ ಬ್ಯಾಗ್ನಾಗ ಸೀರೆ ಉಟ್ಕೊಂಡು ಬೇರೆ ಇದನ್ನೇನು ಉಟ್ಕೋತಿ, ಬೇರೆ ಸೀರೆ ಉಟ್ಕೊಂಡು ಹೋಗು. ಯವ್ವ ನೀನು ಒಂದು ಸೀರೆ ಉಟ್ಕೋ ಹೋಗಿ, ನಂದವೇ ಚಂದ ಸೀರೆ ಬೇಡವ. ನಾನು ಸೀರೆ ತೊಗೊಂಬಂದೇನಿ, ನಾನು ಉಟ್ಕೋತೀನಿ, ನಂದೇನಿದೆ ಚಲೋನೇ ಐತೆ ಸೀರೆ, ಇದನ್ನ ಉಟ್ಕೊಂಡು ಹೋಗೋಣ. ಯಾಕ ನಡಿ ಮತ್ತು ಲಗುನ ಬಸ್ ಹೋಗತ್ತೆ, ಇದ್ರ ಬಸ್ ಹೋತಂದ್ರೆ ಬಸ್ಸ ಇಲ್ಲತ್ತ. ಆಯ್ತವ ಲಕ್ಷ್ಮ, ನಿಮ್ಮ ಅಪ್ಪರನ್ನ ಹೇಳ. ಹ್ಞೂ ಬಿ ಆಯ್ತು, ಹೋಗಿ ಬರ್ರಿ.